ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದ ರಾಜಕೀಯ ಸವಾಲುಗಳು ಏನೇನು, ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವ ಮಾತುಕತೆ ಸೂಕ್ತಾನಾ? ಇದರಿಂದ ಏನಾದರೂ ಉಪಯೋಗ ಆಗತ್ತಾ? ನೀರು ಬಿಡೋದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯೋ ಸಾಧ್ಯತೆ ಇದೆ ನೋಡೋಣ ಎಳೆ ಎಳೆಯಾಗಿ. ಕಾವೇರಿ ಸಂಕಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಬರದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಲು ಶಿಫಾರಸು. ಬರದ ಮಧ್ಯೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಇದೀಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕಾವನ್ನ ಪಡೆದುಕೊಂಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ನಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ಕರ್ನಾಟಕಕ್ಕೆ ಶಿಫಾರಸು ಮಾಡಿದೆ. ಅಂದರೆ ರಾಜ್ಯ ಎದುರಿಸ್ತಾ ಇರುವಂತಹ ಭೀಕರ ಬರಗಾಲದ ಮಧ್ಯೆಯೂ ಕೂಡ 15 ದಿನಗಳಲ್ಲಿ ಒಟ್ಟು ಸುಮಾರು 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕೆಂದು CWRC ರೆಕಮೆಂಡ್ ಮಾಡಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳ ನೀರು ಬಿಡುವಂತೆ CWRC ಶಿಫಾರಸು ಮಾಡಿದೆ. ಇನ್ನು ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂಥ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರೂ ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂಥ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರ್ದು ಅಂತ ಈ ಮೂಲಕ ಅವರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕರ್ನಾಟಕದಲ್ಲಿ ಭೀಕರ ಬರ ಇದ್ರೂ ಕೂಡ CWRC ಹೀಗ್ಯಾಕೆ ಶಿಫಾರಸನ್ನ ಮಾಡಿತು ಅಂದ್ರೆ ಅದಕ್ಕೆ ಒಂದು ಕಾರಣವಿದೆ. CWRC ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ. ಇದೊಂದು ತಾಂತ್ರಿಕ ಸಮಿತಿ, ಹೀಗಾಗಿ ತಾಂತ್ರಿಕ ವಿಷಯಗಳನ್ನು ಆಧರಿಸಿಯೇ ಶಿಫಾರಸು ಮಾಡುತ್ತದೆ. ಕಳೆದ 2 ತಿಂಗಳುಗಳಿಂದ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಅನ್ನೋದು ನಿಜ. ಆದರೆ ಕಳೆದ ಕೆಲವೊಂದಷ್ಟು ದಿನಗಳಿಂದ ಕಾವೇರಿ ಜಲಾನಯನ ಭಾಗದ ಕೆಲ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಹಾರಂಗಿ ಹೇಮಾವತಿ ಜಲಾಶಯಗಳಿಗೆ ಕೊಂಚ ಒಳಹರಿವು ಹೆಚ್ಚಿದೆ. ಇನ್ನು ಇದನ್ನೇ ಆಧಾರ ಮಾಡಿಕೊಂಡು ತಮಿಳುನಾಡು CWRC ಮುಂದೆ ವಾದವನ್ನು ಮಂಡಿಸಿದೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಈಗ CWRC ತಮಿಳುನಾಡಿಗೆ ನೀರನ್ನು ಬಿಡಲು ಶಿಫಾರಸು ಮಾಡಿದೆ. ಇನ್ನು ಈ ಶಿಫಾರಸಿನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. CWRC ಶಿಫಾರಸು. CWRC ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸು ಏನಪ್ಪಾ ಅಂದ್ರೆ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡಬೇಕು. ಎಷ್ಟು ಅಂದ್ರೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿಸಬೇಕು. ಹೀಗೆ 15 ದಿನಗಳಲ್ಲಿ ಒಟ್ಟು ಅಂದಾಜು 4.5 TMC ನೀರು ಕೊಡಬೇಕು. ಇಂದು ಅಂದ್ರೆ ಜುಲೈ 29ರಿಂದಲೇ ನೀರು ಹರಿಸುವುದನ್ನು ಆರಂಭಿಸಬೇಕು ಅಂತ CWRC ರೆಕಮೆಂಡ್ ಮಾಡಿದೆ. ಹಾಗಾದ್ರೆ ಇಂದಿನಿಂದಲೇ ಕರ್ನಾಟಕ ತಮಿಳುನಾಡಿಗೆ ನೀರು ಬಿಡಬೇಕಾ ಅಂದ್ರೆ ಈಗ CWRC ಮಾಡಿರುವುದು ಶಿಫಾರಸು ಮಾತ್ರ. ಆದ್ದರಿಂದ ತಕ್ಷಣಕ್ಕೆ ನೀರು ಬಿಡಲೇಬೇಕೆಂಬುದು ಅನಿವಾರ್ಯ ಅಲ್ಲ. ಆದರೆ ಸದ್ಯದಲ್ಲೇ ನಡೆಯಲಿರುವಂತಹ CWMA ಸಭೆ ಬಹಳ ಮುಖ್ಯ. ಅಲ್ಲಿ ಕರ್ನಾಟಕ ರಾಜ್ಯ ತಮಿಳುನಾಡಿನ ಬೇಡಿಕೆ ಮತ್ತು CWRC ಶಿಫಾರಸು ನ್ಯಾಯಸಮ್ಮತ ಅಲ್ಲ ಅಂತ ತನ್ನ ವಾದವನ್ನು ಮಂಡಿಸಲಿದೆ. ಯಾಕಂದ್ರೆ ಈಗ ಎದುರಾಗಿರುವಂತಹ ಬರಗಾಲದ ಸಂಕಷ್ಟದ ಸ್ಥಿತಿ ಯಾವ ತಾರಕಕ್ಕೆ ಹೋಗುತ್ತೆ ಎಂಬುದರ ಅಂದಾಜು ಇನ್ನೂ ಕೂಡ ಸಿಗಬೇಕಾಗಿದೆ. ಇನ್ನು ಇದರ ಆರಂಭಿಕ ಚಿತ್ರಣ ಸಿಗಲು ಕನಿಷ್ಠ ಪಕ್ಷ ಆಗಸ್ಟ್ ಅಂತ್ಯ ಹಾಗೂ ಸೆಪ್ಟೆಂಬರ್ ಆರಂಭದವರೆಗೂ ಕೂಡ ಕಾಯಬೇಕಾಗುತ್ತೆ. ಇದರ ಜೊತೆಗೆ ತಮಿಳುನಾಡಿಗೆ ಈಶಾನ್ಯ ಮುಂಗಾರು ಮಳೆ ಸಿಗುತ್ತದೆ. ಆದರೆ ಕರ್ನಾಟಕಕ್ಕೆ ಈ ಅವಕಾಶವೇ ಇಲ್ಲ. ಹೀಗಾಗಿ ಬರಗಾಲದ ಆರಂಭಿಕ ಕರಾಳತೆಯ ಸ್ಥಿತಿಗತಿ ಅರಿಯಲು ಇನ್ನಷ್ಟು ಸಮಯ ಬೇಕು ಹಾಗೂ ಈ ಬರಗಾಲದ ಭೀಕರತೆಯ ಸ್ಪಷ್ಟ ಚಿತ್ರಣ ಸಿಗುವುದು ಡಿಸೆಂಬರ್ ಅಂತ್ಯದ ವೇಳೆಗೆ. ಇಲ್ಲ, ಅಲ್ಲಿ 4.5 TMC ನಾವು ಎನ್ಶೂರ್ ಮಾಡಬೇಕಾದ್ರೆ ಅಥವಾ 3,500 ಕ್ಯೂಸೆಕ್ಸ್ ಪರ್ ಡೇ ಎನ್ಶೂರ್ ಮಾಡಬೇಕಾದ್ರೆ ಇದರಲ್ಲಿ ಇಂಟರ್ ಸ್ಟೇಟ್ ಬಾರ್ಡರ್ ನಲ್ಲಿ KRS ಹಾಗೂ ನಾವು ಕಬಿನಿ ಯಂತ್ರ ಹೆಚ್ಚಿಗೆ ನೀರು ಬಿಡಬೇಕಾಗುತ್ತೆ. ಯಾಕಂದ್ರೆ ಎನ್ ರೂಟ್ ದರ್ ಆರ್ ಲಾಸಸ್. ಓಕೆ, ಸೊ ಅಲ್ಲಿ ನಾವು 5.5 TMC ಬಿಟ್ರೆ
ಇಲ್ಲಿ ಬಾರ್ಡರ್ಗೆ 4.5 TMC ಬರ್ತದೆ, ರೈಟ್. ಇನ್ ಬಿಟ್ವೀನ್ ಅಕಸ್ಮಾತ್ ಮಳೆ ಆಯ್ತು ಅಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ನಲ್ಲಿ ದಟ್ಸ್ ಓಕೆ. ಇಫ್ ನೋ ರೈನ್ಸ್ ಟೇಕ್ ಪ್ಲೇಸ್ ಇನ್ ದ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ and if I have to ensure that 3,500 cusecs only by releases from the reservoir, then it will cost us about 5.5 to 6 TMC of water. ತಮಿಳುನಾಡಿಗೆ ನೀರು ಕೊಡಬಾರದು ಅಂತ ಕರ್ನಾಟಕಕ್ಕೇನಿಲ್ಲ. ಕರ್ನಾಟಕ ಎಲ್ಲಾ ವರ್ಷಗಳಲ್ಲೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಕೊಟ್ಟಿದೆ. ಆದರೆ ಯಾವಾಗ ಕೊಡಬೇಕು ಹಾಗೂ ಎಷ್ಟು ಕೊಡಬೇಕು ಅನ್ನೋದನ್ನ ಸರಿಯಾದ ಸಂಕಷ್ಟದ ಮಾಪಮಾನದ ನಂತರ ನಿರ್ಧಾರ ಆಗಬೇಕು ಅನ್ನೋದಷ್ಟೇ ಕರ್ನಾಟಕದ ಬಲವಾದ. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು, ರೈಟ್. ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ, ರೈಟ್. ಹೀಗಾಗಿ we are in a very difficult position, no doubt about it. At the end of the year, 4 reservoirs nalli namagenu irrigation ide, drinking water requirements ive, that requires nearly 120 TMC of water, right. So ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ಅದ್ಯಾಕೆ ತಮಿಳುನಾಡಿಗೆ ಈಗಲೇ ನೀರು ಬಿಡುಗಡೆ ಮಾಡದೆ ಕಾಯಬೇಕು ಅಂದ್ರೆ ಅದಕ್ಕೂ ಕೂಡ ಕಾರಣವಿದೆ. ಅದೇನು ಅಂದ್ರೆ, ತಮಿಳುನಾಡಿಗೆ ನೀರು ಬಿಡಬೇಕಾ ತಡಿಬೇಕಾ? ಜುಲೈ 27ನೇ ತಾರೀಕಿನ ಲೆಕ್ಕದ ಪ್ರಕಾರ ಬಿಳಿಗುಂಡ್ಲುವಿನಲ್ಲಿ ಪ್ರಸ್ತುತ ನೀರಿನ ಹರಿವು ಕೇವಲ 176 ಕ್ಯೂಸೆಕ್ಸ್ಗಳಷ್ಟಿದೆ. ರಾಜ್ಯ ತಮಿಳುನಾಡಿಗೆ ನಿತ್ಯ ಬಿಡಬೇಕಾದಂತಹ 3,500 ಕ್ಯೂಸೆಕ್ಸ್ ನೀರು ಖಚಿತಪಡಿಸಿಕೊಳ್ಳಬೇಕಾದ್ರೆ ಮಧ್ಯಂತರ ಜಲಾನಯನ ಪ್ರದೇಶದಲ್ಲಿ ಮಳೆಯನ್ನ ಅವಲಂಬಿಸಿ KRS ಹಾಗೂ ಕಬಿನಿಯಿಂದ ಒಟ್ಟಾಗಿ ಸರಿಸುಮಾರು 4,500ರಿಂದ 5,000 ಕ್ಯೂಸೆಕ್ಸ್ ನೀರು ಹೆಚ್ಚುವರಿ ಬಿಡುಗಡೆ ಮಾಡಬೇಕಾಗಬಹುದು. ಒಟ್ಟಾರೆಯಾಗಿ ಇದು ನಮ್ಮ ಜಲಾಶಯಗಳಿಗೆ 5.5 TMC ನೀರಿನ ನಷ್ಟ ಉಂಟು ಮಾಡುವ ಸಾಧ್ಯತೆ ಕೂಡ ಇದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ ಕೊಟ್ಟಿದ್ದು ಬಿಳಿಗುಂಡ್ಲು ಅಂತಾರಾಜ್ಯ ಮಾಪನ ಕೇಂದ್ರದಲ್ಲಿ ದಾಖಲಾಗಬೇಕು ಎಂದಿದ್ರೂ ಕೂಡ ಅದ್ಯಾಕೆ ಕರ್ನಾಟಕ ನಿತ್ಯ 4,500ರಿಂದ 5,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಾಗುತ್ತೆ ಅಂದ್ರೆ ಹೊರಹರಿವಿನ ಕೊರತೆಯ ಕಾರಣ. ಹೀಗೆ ಹೆಚ್ಚು ಕಡಿಮೆ 1.5ರಿಂದ 2,000 ಕ್ಯೂಸೆಕ್ಸ್ ನೀರು ಹೆಚ್ಚುವರಿ ಬಿಟ್ಟರೆ ಮಾತ್ರ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 3,500 ಕ್ಯೂಸೆಕ್ಸ್ ದಾಖಲಾಗುತ್ತೆ. ಉಳಿದ ಸುಮಾರು 1,000ದಿಂದ 1,500 TMC ನೀರು ಆವಿಯಾಗಿ ಅತ್ಯತ್ತ ಹರಿದು ಸೋರಿಕೆಯಾಗಿ ಹಾಗೂ ಇಂಗಿಯೂ ಕೂಡ ಹೋಗುತ್ತೆ. ಇನ್ನು ಇದೇ ಕಾರಣಕ್ಕೆ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಲು ಇದು ಸೂಕ್ತ ಸಮಯ ಅಲ್ಲ ಎಂಬ ವಾದವನ್ನು ಮಂಡಿಸಿದೆ. ಇನ್ನು ಮುಂದೆ CWMA ಮುಂದೆಯೂ ಕೂಡ ಮಂಡಿಸಲಿದೆ. ಅದರಲ್ಲೂ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕೆಂಬ ವಾದ ಮಂಡಿಸಲಿದೆ. ಆ ಮೂಲಕ CWRC ಮಾಡಿರುವಂತಹ ಶಿಫಾರಸಿಗೆ ತಡೆ ನೀಡಲು ಅಥವಾ ಕನಿಷ್ಠ ತಮಿಳುನಾಡಿಗೆ ನೀರು ಹರಿಸಲು ಮಾಡಿರುವಂತಹ ಶಿಫಾರಸಿನ ಪ್ರಮಾಣ ಕಡಿಮೆ ಮಾಡಲು CWMA ಮುಂದೆ ಕರ್ನಾಟಕ ರಾಜ್ಯ ಮನವಿ ಮಾಡಲಿದೆ. ಪ್ರಸ್ತುತ ಕರ್ನಾಟಕದ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಜ್ಯದ ಬಹುತೇಕ ತಾಲೂಕುಗಳು ಭೀಕರ ಬರಗಾಲದ ಕಷ್ಟವನ್ನು ಎದುರಿಸುತ್ತಿವೆ. ಮಳೆ ಕೊರತೆಯಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿರುವಂತಹ ನೀರಿನ ಸಂಗ್ರಹ ಕೇವಲ ಕುಡಿಯುವ ನೀರಿಗೆ ಆಗುವಷ್ಟು ಮಾತ್ರವೇ ಇದೆ. ಇಂತಹ ಸಂಕಷ್ಟದ ವೇಳೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಅಂದರೆ ಕರ್ನಾಟಕ ತನ್ನ ಸ್ವಂತ ಕುಡಿಯುವ ನೀರಿನ ಅಗತ್ಯವನ್ನ ಬಲಿ ನೀಡಿದಂತೆ ಎಂಬ ಆತಂಕ ತಜ್ಞರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದಂತಹ ರಾಜಕೀಯ ಸವಾಲುಗಳೇನು, ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವಂತಹ ಮಾತುಕತೆ ಸೂಕ್ತವೇ? ಇದರಿಂದ ಏನಾದರೂ ಉಪಯೋಗ ಆಗುತ್ತಾ? ನೀರು ಬಿಡುವುದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನ್ ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ.